ಒಬ್ಬ ಜೀವನ ಹಾಳು ಮಾಡ್ದಂಗೆ. ನನ್ನ ಜೀವನನೇ ನಾನು ಹಾಳು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನೊಬ್ಬರ ಜೀವನ ನಾನು ಹೆಂಗೆ ಹಾಳು ಮಾಡಲಿ? ನಿಜ. ಹೌದಲ್ವಾ? ಇವಾಗ್ಲೂ ಲೈಕ್ ಮನೆಯಲ್ಲಿ ನಾನು ಆ ಕಡೆ ಏನಾದರೂ ಹೋದ ಅಂತಂದರೆ ಲೈಕ್ ನೀನು ಬರಬೇಡ, ಊರಿಗೆ ಹೋಗಕ್ಕೂ ಬಿಡಲ್ಲ. ಇಲ್ಲ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾರೆ. ಓಕೆ, ನಿಮ್ಮ ಅಪ್ಪ ಸತ್ತೋಗ್ಬಿಡ್ತಾನೆ, ಇಲ್ಲ ಅಂತಂದರೆ ನಾವೇ ಏನಾದರೂ ಸಾಯಿಸ್ಬಿಡ್ತೀವಿ, ಬರಬೇಡ. ದೆನ್ ನನ್ನ 4 ಜನ ಅಕ್ಕ ತಂಗಿಯರಿದ್ದಾರೆ ತಾನೆ, ಅವ್ರಿಗೆಲ್ಲರೂ ಗಂಡದಿರು ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ನೀನು ಬರಲೇಬಾರ್ದು ಅಂತ. ಇದುವರೆಗೂ ನಮ್ಮಪ್ಪ ನನಗೆ ನೀನು ಯಾಕಪ್ಪ ನೀನು ಹಿಂಗಾಗಿದ್ದೀಯಾ ಅಂತ ಇದುವರೆಗೂ. ನಮ್ಮಮ್ಮ ಜಗಳ ಮಾಡಿದ್ದಾರೆ, ಲೈಕ್ ನಮ್ಮ ಅಣ್ಣ ಜಗಳ ಮಾಡಿದ್ದಾರೆ, ಎಲ್ಲರೂ ಜಗಳ ಮಾಡಿದ್ದಾರೆ. ಇದುವರೆಗೂ ನಮ್ಮಪ್ಪ ಯಾಕೋಸ್ಕರ ನೀನು ಈ ಥರ ಆಗಿದೆಯಾ ಅಂತಬಿಟ್ಟು ನನಗೆ ಒಂಚೂರು ಕೇಳಿಲ್ಲ. ಜಸ್ಟು ಹಬ್ಬ ರಂಜಾನು ಬಕ್ರೀದ್ ಇರುತ್ತೆ ತಾನೇ, ಅವ್ರು ಇರತ್ತ ಕೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಜಸ್ಟ್ ಅವ್ರು ಮಾತಾಡೋದು, ಅಪ್ಪ ಹೆಂಗಿದ್ಯಾ, ಚೆನ್ನಾಗಿದ್ಯಾ, ನೀನು ನೋಡಬೇಕು, ನೀನು ನೋಡಬೇಕು, ನೀನು ನೋಡಬೇಕು. ಅದು ಬಿಟ್ಟು ಅವರು ಅಷ್ಟು ಅಳ್ಕೊಂತ ಇದು ಮಾಡ್ತಾರೆ, ನನ್ನ ಮ್ಯಾಗ ಮಾತಾಡೋಕ್ಕಾಗಲ್ಲ. ಅದೊಂದು ಬಿಟ್ಟು ಅವ್ರು ಬೇರೆ ಯಾವುದು ಅಂತಿಲ್ಲ ಅಂದರೆ ಯಾವುದು ಮಾತಾಡೋಲ್ಲ. ಲೈಕು ನಾನು ತುಂಬ ಕಡೆ ಕೇಳ್ಪಟ್ಟಿದ್ದೀನಿ ಅಪ್ಪಂದಿರನೇ ಒಪ್ಕೊಳ್ಳಲ್ಲ ಅಂತ, ಎಷ್ಟೊಂದು ಬೈತಾರಂತ. ನಮ್ಮಪ್ಪ ದೇವರು, ನಮ್ಮಪ್ಪ ಅಂದರೆ ನಾನು ತುಂಬ ಇಷ್ಟ. ಇದುವರೆಗೂ ನೀನು ಯಾಕೆ ಈ ಥರ ಆಗಿದ್ದೀಯಾ ಅಂತೇಳ್ಬಿಟ್ಟು ನಾನು ಕೇಳಿಲ್ಲ. ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆಯಪ್ಪ. ಅದು ಬಿಟ್ಟು ಅವ್ರ ಮುಂದೆನೂ ಮಾತಾಡಲ್ಲ, ಬೇರೆ ಏನೂ ಮಾತಾಡಲ್ಲ. ಓಕೆ, ದೇವ್ರು ಒಂದಲ್ಲ ಒಂದಿನ ಕರುಣಿಸ್ತಾನೆ, ತಲೆ ಅಯ್ಯೋ ನನಗೇನು ಗೊತ್ತಾ, ಲೈಕು ಎಲ್ಲ ದೇವ್ರ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಲೈಕು ನಾನು ಯಾವುದೇ ರೀತಿಲಿ ಅಂದು ನಾನು ಮುಸ್ಲಿಮು, ಆ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಿಗೆ ಹೋಗ್ಬೇಕು, ಭೇದ ಭಾವ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲರ ಹತ್ರನೂ ಹೋಗ್ಬಿಟ್ಟು ಕೈ ಮುಗಿತೀನಿ. ನೀವು ನೋಡಿರ್ಬೋದು ನಮ್ಮ ಮನೇಲಿ ಫಸ್ಟು ಬಂದ ತಕ್ಷಣನೇ ಎಲ್ಲಮ್ಮನೇ ಇದ್ದಾಳೆ. ಹೌದಾ? ನೋಡಿದೆ. ಓಕೆನಾ? ಆ ಅಮ್ಮ ಆಗಿರಲಿ, ಲೈಕ್ ಕೆಲವೊಂದು ಟೆಂಪಲ್ಗಳಿಗೆ ನಾನು ತುಂಬ ಹೋಗ್ತೇನೆ. ಇಲ್ಲಿ RR ನಗರದಲ್ಲಿ ಕರುಮಾರಿ ಟೆಂಪಲ್ ಇದೆ, ಡೈಲಿ ಹೋಗ್ತೀನಿ. ಕೆಲವೊಂದು ಟೈಮಲ್ಲಿ ನಡ್ಕೊಂಡೇ ಹೋಗ್ತೀನಿ, ಇಲ್ಲಿಂದ 4 ಕಿಲೋಮೀಟ್ರ್ ಏನೋ ಆಗುತ್ತೆ. ಎಲ್ಲರೂ ಕೈ ಬಿಡ್ತಾ ಇದ್ದಾರೆ, ಅಮ್ಮ ನೀವಾದರೂ ಕೈ ಹಿಡೀರಿ, ಕೈ ಹಿಡಿ ಅಮ್ಮ, ಕೈ ಹಿಡೀರಿ. ದೆನ್ ಇನ್ನೊಂದು ಏನಾಯಿತು ಅಂತಿಲ್ಲ ಅಂದರೆ, ನಾನು ಈ ಡಬಲ್ ಮೀನಿಂಗ್ ಮಾಡೋದ್ರಿಂದ ಲೈಕ್ ನನಗೆಲ್ಲೂ ಆಪರ್ಚುನಿಟಿ ಸಿಗಲ್ವೇನೋ, ನಾನು ಬೇರೆದೇನಾದರೂ ಮಾಡ್ದೆ ಅಂದರೆ ಆಪರ್ಚುನಿಟಿ ಸಿಗಲ್ವೇನೋ, ಏನಾಗಿದೆನೋ ಇದನ್ನು ಕಲ್ತಿದ್ದೀನಿ. ಲೈಕ್ ಶೋಸ್ಗಳು ಕೊಡ್ತಾ ಇಲ್ಲ ಯಾರು, ನಾವು ಈ ಥರ ಇದೀವಿ ಅಂತ. ಎಲ್ಲರೂ ಹೇಳ್ತಾರೆ, ನಾವು ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಂತಬಿಟ್ಟು ಹೇಳ್ತಾ ಇದ್ದಾರೆ. ಬರೀ ಬಾಯಿ ಮಾತಿಗೆ ಅಷ್ಟೇ. ಓಕೆನಾ? ಬೇರೆ ಯಾವುದೂ ಇಲ್ಲ. ಓಕೆನಾ? ಎಲ್ಲರೂ ಬರ್ತಾರೆ, ಹೇಳ್ತಾರೆ, ನಾವು ನಿಮ್ಮನ್ನು ಎಲ್ಲನೂ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಓಕೆ, ಐ ಆಮ್ ಹ್ಯಾಪಿ. ತುಂಬ ಮನಸ್ಪೂರ್ವಕವಾಗಿ ನಿಮ್ಗೆ ಧನ್ಯವಾದ ಹೇಳ್ತೀವಿ, ನಮ್ಮಂಥವ್ರನ್ನ ನೀವು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅಂತ. ಕೆಲಸ ಏನು ಕೆಲಸ ಮಾಡಲಿ ನಾನು? ಕೆಲಸ ಏನಿದೆ? ಹೌದು ತಾನೆ? ಕೆಲಸ ಬೇಕಲ್ವಾ? ನೀವು ಎಕ್ಸೆಪ್ಟ್ ಮಾಡೋದ್ರಿಂದ ತುಂಬ ಖುಷಿ. ಅಂದರೆ ಈಗ ನೀವು ಒಂದು ಕೆಲಸ ಕೊಡಿ ಅಂತ ಹೋದರೂ ಸಹ ಯಾರು ಕೆಲಸ ಕೊಡೋದೇ ಇಲ್ವಾ? ಕೊಡ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ, ಲೈಕ್ ಸರ್ಕಾರದಿಂದ ನಮಗೆ ಮೀಸಲಾತಿ ಆಗಿದೆ. ಓಕೆ, ಐ ಅಗ್ರಿ, ನಾನು ಒಪ್ಕೊತೀನಿ. ಸರ್ಕಾರ ನಮಗೋಸ್ಕರನೇ ಜಾಬು ಇಟ್ಟಿದ್ದಾರೆ ಅಂತ. ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳ್ದ ಅಂದರೆ, ಎಲ್ಲ ಎಜುಕೇಷನ್ನ ಕಂಪ್ಲೀಟ್ ಮಾಡಿಬಿಟ್ಟು ಚೇಂಜ್ ಆಗ್ತಾರೆ. ಓಕೆನಾ? ಇನ್ನು ಕೆಲವೊಬ್ಬರು ತುಂಬ ಬೇಗ ಚಿಕ್ಕ ವಯಸ್ಸಲ್ಲೇ ಚೇಂಜ್ ಆಗಿಬಿಡ್ತಾರೆ. 99% ನಮ್ಮಂಥವ್ರಿಗೆ ಎಜುಕೇಷನ್ ಇಲ್ಲ. ಚಿಕ್ಕ ವಯಸ್ಸಲ್ಲೇ ಬಂದಿರ್ತೀರಾ. ಹೌದು. ನಾವು ಯಾರೋ ಹತ್ರ ಹೋಗ್ಬಿಟ್ಟು ನಾವು ಈ ಥರ ಆಗಬೇಕು ಅಂತಬಿಟ್ಟು ಅನ್ಕೊಂಡಿರ್ತೀರ. ಅವ್ರ ಮನೇಲಿ ಇಟ್ಕೊಂಡ್ಬಿಟ್ಟು ನಮಗೆ 3 ಹೊತ್ತು ಊಟ ಹಾಕತ್ತೆ ತುಂಬ ಹೆಚ್ಚು. ಹೌದು. ಅವ್ರು ನಮಗೆ ಎಜುಕೇಷನ್ ಎಲ್ಲಿಂದ ಮಾಡಿಸ್ತಾರೆ? ಸಾಧ್ಯ ಇಲ್ಲ. ಹೌದಲ್ವಾ? ನಿಜ. ಏನು ಹೇಳ್ತಾರೆ, ನೋಡಮ್ಮ ನಾನು ಇಲ್ಲೇ ಕಲೆಕ್ಷನ್ ಕೇಳ್ತಾ ಇದ್ದೆ, ನೀನು ನಮ್ಮ ಥರನೇ ಕಷ್ಟಪಟ್ಬಿಟ್ಟು ಬಂದಿದ್ಯಾ, ಹೋಗು ಮಾಡ್ಕೊ, 4 ದುಡ್ಡು ಮಾಡ್ಕೊ, ಅಷ್ಟೇ, ಆರಾಮಾಗಿರು, ಖುಷಿಯಾಗಿರು ಅಂತಬಿಟ್ಟು ಹೇಳ್ತಾರೆ. ಇವ್ರಿಗೆಲ್ಲದಕ್ಕೂ ಎಜುಕೇಷನ್ ಬೇಕೇ ಬೇಕು. ಓಕೆನಾ? ನಂದು ಕಂಪ್ಲೀಟ್ ಆಗಿರೋದು 10th. ಓಕೆನಾ? 10th ಅರ್ಧಂಬರ್ಧ ಏನೋ ಒಂದು ಆಯಿತು, ಅದರಲ್ಲಿ ನೋಡ್ದ ಅಂದರೆ ಇದಿಲ್ಲ ಹೆಸರು. ಓಕೆನಾ? ಅದರಲ್ಲಿ ಹುಡುಗ ಅಂತಾನೆ ಇದೆ, PUದಲ್ಲಿನೂ ಹುಡುಗ ಅಂತಾನೆ ಇದೆ. ಇವಾಗ ನಾನು ಅದೆಲ್ಲನೂ ಹೋಗ್ಬಿಟ್ಟು ಎಲ್ಲಿಂದ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು, ಈಗ ಎಜುಕೇಷನ್ ಸರ್ಟಿಫಿಕೇಟಲ್ಲಿ ನಿಮ್ಮ ಹೆಸರು ಹುಡುಗ ಇದೆ. ಸೊ ನೀವು ಹೆಂಗೆ ಅದನ್ನೆಲ್ಲ ಇದು ಮಾಡ್ಕೋತಾ ಇದ್ದೀರಾ? ಜಾನು ಟು ಮೊಹಮ್ಮದ್ ಹೆಂಗೆ ಇದು ಮಾಡೋಕ್ಕಾಗುತ್ತೆ? ತುಂಬ ಒಳ್ಳೆ ಕ್ವೆಶ್ಚನ್ನು. ನನಗೆ ಲೈಕ್ ನಾನು ಓದಬೇಕು ಅಂತ ಬಿಟ್ಟು ಮತ್ತೆ ವಿಜಯನಗರ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಂಡೆ. ಓಕೆ. ಅಲ್ಲಿ ನಾನು ಹುಡುಗಾಗಿ ಡಿಗ್ರಿ ತೊಗೊಂತಾ ಇದ್ದೆ. ನಾನು ಆಪರೇಷನ್ ಮಾಡ್ಕೋಬೇಕು ಅಂತೇಳಿ ಡಿಸ್ಕಂಟಿನ್ಯೂ ಮಾಡಿದೆ. ಓಕೆ. ಮತ್ತೆ ಹೋಗ್ಬಿಟ್ಟು ನಾನು ಚೇಂಜ್ ಆಗಬೇಕು ಅಂತೇಳಿ ಚೇಂಜ್ ಆದಮೇಲೆ ಸರ್ ಕರೆದ್ರು, ಬನ್ನಿ ಓದಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಅಂತ.
ಇವಾಗ ನಾನು ಅದಲ್ಲ ನಾನು ಇದು ಅಂತಬಿಟ್ಟು ನಾನು ಚೇಂಜ್ ಮಾಡ್ಕೊಂಬಿಟ್ಟು ಬಂದಮೇಲೆ ಓಕೆ ನನಗೆ ಸರ್ಕಾರದವರು ಸಪೋರ್ಟ್ ಕೊಡಬೇಕು. ಹೌದಲ್ವಾ? ನಾನು ಅಡ್ಮಿಷನ್ ಮಾಡಿಸ್ದೆ, ಇದು ನಮಗೆ ಫಸ್ಟ್ ಕೇಸು. ಇವಾಗ ನಿಮ್ಗೆ ಹುಡುಗ ಅಂತ ಬಿಟ್ಟು ಕೊಡಬೇಕು, ಸೀಟು ಹುಡುಗಿ ಅಂತ ಬಿಟ್ಟು ಕೊಡಬೇಕು, ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಯಾರು ಎಜುಕೇಶನ್ ಲೈಕ್ ಹೆಸರು ಚೇಂಜ್ ಮಾಡೋಕ್ಕಾಗಲ್ವಲ್ಲ. ಯಾಕಂತಿಲ್ಲ ಅಂದರೆ ನಾನು ಎಲ್ಲಿಂದ ಹೋದಿದ್ದೀನಿ ಅಲ್ಲೆಲ್ಲನೂ ಹೋಗಬೇಕು ಅಂತ. ಓಕೆನಾ, ಅದೂ ಆಯಿತು ಅಂತ ಬಿಟ್ಟು ಹೋದೆ. ಅವ್ರು ಏನು ಹೇಳ್ತಾ ಇದ್ದಾರೆ, 4 ವರ್ಷ ಆಗ್ಬೋದು 5 ವರ್ಷ ಆಗ್ಬೋದು ಗೊತ್ತಿಲ್ಲ. ಕೋರ್ಟ್ ಕಚೇರಿ ವೇಟ್ ಮಾಡಿ, ಪೇಪರ್ ಆ್ಯಡ್ ಕೊಡಬೇಕು ಅಂದರು, ಪೇಪರ್ ಆ್ಯಡ್ ಕೊಟ್ಟೆ. ಹೋಗ್ಬಿಟ್ಟು ಲಾಯರ್ ಹತ್ರ ಹೋಗ್ಬಿಟ್ಟು ಅಫಿಡೇವಿಟ್ ಮಾಡಿಸ್ಬೇಕು ಅಂದರು, ಅದನ್ನು ಮಾಡಿದೆ. ನಿಮ್ಮ ಸರ್ಜರಿ ಆಗಿರೋಕ್ಕಂತ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರು, ಅದನ್ನು ಕೊಟ್ಟೆ. ಕಮ್ಯುನಿಟಿ ಕಡೆಯಿಂದ ಐ ಆಮ್ ಟ್ರಾನ್ಸ್ ಅಂತ ಬಿಟ್ಟು ನಮಗೆ ಒಂದು ಟ್ರಾನ್ಸ್ಜೆಂಡರ್ ID ಕಾರ್ಡ್ ಕೊಡ್ತಾರೆ, ಅದನ್ನು ಕೊಟ್ಟೆ. ಅದೆಲ್ಲ ಕೊಟ್ಟಿದ ಮೇಲೇನು ಎಕ್ಸಾಮ್ ನಾಳೆ ಇದೆ, ಇನ್ನೂ ನನಗೆ ಸೀಟ್ ಸಿಕ್ಕಿಲ್ಲ. ನಾನು ಓಡಾಡ್ತಾ ಇದ್ದೀನಿ, ಡೈಲಿ ಹೋಗಬೇಕು, ಯೂನಿವರ್ಸಿಟಿಯಲ್ಲಿ ಹೋಗಬೇಕು, ಕೂತ್ಕೋಬೇಕು, ಬರಬೇಕು. ಇಲ್ಲ ಮೇಡಮ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ಇದು ಫಸ್ಟ್ ಕೇಸು, ನಾವೇನು ಮಾಡಬೇಕು? ಆಯಿತು, ನೀವು ಯಾವುದಾದ್ರೂ ಆಗಲಿ ಒಂದು ಹೆಸರು ಮೇಲೆ ಕೊಡಿ ಅಂತ ಬಿಟ್ಟು ನಾನು ಅಡ್ಮಿಷನ್ ತಗೋತಾಗ ಬಾಯ್ ಹೆಸರಲ್ಲೇ ಕೊಟ್ಟರು ಅಡ್ಮಿಷನ್. ಓಕೆ, ಐ ಅಗ್ರಿ, ಬಾಯ್ ಹೆಸರಲ್ಲೇ ಕೊಟ್ಟರು. ಇವಾಗ ನಮ್ಮ ಕಾಲೇಜಲ್ಲಿ ಒಂದು 100 ಜನ ಹೆಣ್ಮಕ್ಳು, ಒಂದು 100 ಜನ ಗಂಡು ಮಕ್ಕಳು, ನಾನು ಒಬ್ಳು. ಎಲ್ಲರಿಗೂ ಅವ್ರವ್ರ ಹೆಸರಿನಿಂದ ಅಟೆಂಡೆನ್ಸ್. ಯಾಕಂತಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಪ್ರತಿಯೊಂದು ಟೀಚರ್ ಬರ್ತಾರೆ, ಎಲ್ಲರಿಗೂ ಅವ್ರವ್ರ ಹೆಸರು ಕೂದಾಗ ನನಗೆ ಒಂದು ಹುಡುಗನ ಹೆಸರು ಕೂತ್ಕೊಂಡಾಗ ಎಸ್ ಮೇಡಮ್ ಅಂತ ಬಿಟ್ಟು ನಾವು ಎಲ್ಲ ಹುಡುಗರ ಮಧ್ಯದಲ್ಲೂ ನಾನು ಎದ್ಕೊಂಡ್ಬಿಟ್ಟು ಎಸ್ ಹೇಳೋಕ್ಕೆ ನನಗೆ ಎಷ್ಟು ಅಸಹ್ಯ ಅನಿಸಿರ್ಬೋದು. ಎಲ್ಲರೂ ನನಗೆ ಹೆಂಗೆ ನೋಡ್ತಾಯಿದ್ರು ಅಂತೇಳಿದ್ರೆ ಹಿಂಗೆ ನೋಡ್ತಾಯಿದ್ರು, ಯಾವುದೋ ಒಂದು ಹುಡುಗ ಹೆಸರು ಕೂಗ್ತಾ ಇದೆ, ಇವಳ್ಯಾಕೆ ಎಸ್ ಮೇಡಮ್ ಅಂತ. ನನಗೆ ಎಷ್ಟು ದಿನ ಅಂತೇಳಿದ್ರೆ ನಾನು ಮಾಸ್ಕ್ ಓಪನ್ನೇ ಮಾಡಿಲ್ಲ. ನಾನು ಮಾಸ್ಕ್ ಓಪನ್ ಮಾಡೋದೇ ಇಲ್ಲ ಕಾಲೇಜಲ್ಲಿ ಎಲ್ಲನೂ. ತುಂಬ ದಿನದಲ್ಲೂ ನಾನು ಮಾಸ್ಕ್ ಓಪನ್ ಮಾಡಿಲ್ಲ. ಯಾಕಂತಿಲ್ಲ ಅಂದರೆ ಏನಕ್ಕೋಸ್ಕರ ಓಪನ್ ಮಾಡಬೇಕು? ಲೈಕ್ ಒಂಥರ ನನಗೆ ಹೆಂಗೆ ಅಂತಿಲ್ಲ ಅಂದರೆ ನಾನು ಯಾವುದೋ ಒಂದು ಕಾಡು ಮಧ್ಯೆ ಬಂದ್ಬಿಟ್ಟು ಕಾಡು ಪ್ರಾಣಿ ಜೊತೆ ಬದುಕ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗಿಬಿಡ್ತು. ಹೆಂಗೆ ಅಂತಿಲ್ಲ ಅಂದರೆ ಲೈಕ್ ಕೆಲವೊಬ್ಬರಿಗೆಲ್ಲ ನಾನು ಟ್ರಾನ್ಸ್ ಅಂತ ಬಿಟ್ಟು ಗೊತ್ತಾಗ್ತ ತಕ್ಷಣ ಇವಾಗ ಹುಡುಗಿಯರ ಹತ್ರ ಮಾತಾಡಬೇಕು ಅಂತೆಲ್ಲ ಅಂದರೆ ಹುಡುಗಿಯರು ನಮ್ಮ ಹತ್ರ ತುಂಬ ಚೆನ್ನಾಗೇ ಮಾತಾಡ್ತಾಯಿದ್ರು. ಆಮೇಲೆ ಎಂದ ಇಲ್ಲ ಅವ್ರ ಹತ್ರ ಎಲ್ಲ ಮಾತಾಡಬಾರ್ದು ಹಂಗೆ ಹಿಂಗೆ ಅಂತಬಿಟ್ಟು ಅವರವರೇ ಮಾತಾಡ್ಕೊಂಡ್ಬಿಡೋರು ಗ್ರೂಪಲ್ಲೇ. ಇವಾಗ ಯಾವುದಾದ್ರೂ ಒಂದು ಹುಡುಗನ ಹತ್ರ ಮಾತಾಡ್ದ ಅಂತೆಲ್ಲ, ಮಗ ಸೆಟ್ ಮಾಡ್ಕೊತಾ ಇದೆಯಾ, ಸೆಟ್ ಆದ್ಲ ಅನ್ನೋ ಥರ ಮಾತಾಡ್ದ ಅಂತಿಲ್ಲ ಅಂದರೆ ಅವ್ನು ಟೀಸ್ ಮಾಡ್ದ ಅಂತಿಲ್ಲ, ನೆಕ್ಸ್ಟ್ ಟೈಮ್ ಅವ್ನು ನಾನು ಮಾತಾಡೋನು ಬಂದ್ಬಿಟ್ಟು ಮಾತಾಡ್ತಾ ಇರಲಿಲ್ಲ. ಇನ್ನೊಂದು ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ನನಗೆ ಕಾಲೇಜಲ್ಲಿ ಆಗಿರೋಕ್ಕಂಥದ್ದು ವಾಶ್ರೂಮ್. ಓಕೆ, ಲೇಡೀಸಾ ಜೆಂಟ್ಸಾ? ವಾಶ್ರೂಮ್. ಇವಾಗ ಏನು ಅಂತ ಹೇಳಿದ್ರೆ ನಾನು ಲೇಡೀಸ್ ವಾಶ್ರೂಮ್ಗೆ ಏನಾದರೂ ಹೋದ ಅಂದರು ಎಲ್ಲ ಲೇಡೀಸ್ ಬಂದುಬಿಟ್ಟು ಹೊರಗಡೆ ನಿಂತ್ಕೊಳ್ಳೋರು. ನನಗೆ ಹೆಂಗೆ ಫೀಲ್ ಆಗ್ತಾ ಇತ್ತು ಅಂತಿಲ್ಲ ಅಂದರೆ ನನಗೆ ಹೆಂಗೆ ಅಂದರೆ ಈ ಕಾಲೇಜು ಬೇಡ, ಏನು ಬೇಡ, ಎಂತನೂ ಬೇಡ, ದಬ್ಬಾಕೊಂದು ಅಳಕೊಂದು ಹೋಗ್ಲಿ ಅಂತ ಬಿಟ್ಟೆ ಬಂದ್ಬಿಟ್ಟೆ. ಲೈಕ್ ಅಲ್ಲಿ ಯಾರ ಹತ್ರನೂ ಏನು ಹೇಳಕ್ಕೂ ಆಗ್ತಾ ಇರಲಿಲ್ಲ ನನಗೆ. ಹೆಂಗೆ ಅಂತಿಲ್ಲ ಅಂದರೆ ಒಂಥರ ಅನಿಸ್ಬಿಡ್ತಾ ಇತ್ತು ನನಗೆ. ಏನು ಎಂತ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಬಿಟ್ಟು ಎಲ್ಲನೂ ಹೇಳ್ತಾರೆ. ಇಲ್ಲಿ ನೋಡ್ದೆ ಅಂದರೆ ಇನ್ನೂ ನನಗೆ ಹೆಸರೇ ಚೇಂಜ್ ಆಗಿಲ್ಲ. ಓಕೆ, ನಾನು ಅದು ತೊಗೊಂಬಂದ್ಬೇಳಿದ್ರು ಇಲ್ಲೂ ಮುಂದೇನು ನಾನು ಏನಾದರೂ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ರು ಎಲ್ಲನೂ ಕೇಳೋದು ಡಾಕ್ಯುಮೆಂಟ್ಸ್. ಓಕೆ, ಎಲ್ಲ ಕಡೆ ಕೇಳೋದು ಡಾಕ್ಯುಮೆಂಟ್ಸ್. ನಾನು ತುಂಬ ಜನನೂ ಕೇಳಿದ್ದಾರೆ, ಇಲ್ಲಿ ಹುಡುಗ ಅಂತ ಬಿಟ್ಟಿದೆ, ಇಲ್ಲಿ ನೋಡಿದ್ರೆ ನೀವು ಈ ಥರ ಇದ್ದೀರಾ, ಎಲ್ಲದರಲ್ಲೂ ಕ್ವಶನ್ ಮಾಡ್ತಾರೆ ಜನ. ಈಗ ನಾವು ಸರ್ಕಾರ ಈಗ ಸೌಲಭ್ಯ ಕೊಟ್ಟಿದೆ, ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆ. ಸೊ ಬಸ್ಸಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀ. ಸೊ ಇಲ್ಲಿ ಏನಾದರೂ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀರಾ? ನಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಕಂಡಕ್ಟರ್ ಜೊತೆಲಿ ಒಂದು ಜಗಳ ಮಾಡಿರೋಕ್ಕಂಥದ್ದು ವಿಡಿಯೋ ಹಾಕಿದ್ದೀನಿ. ಓಕೆನಾ? ಏನು ಅಂತಿಲ್ಲ ಅಂದರೆ ನಾನು ನನ್ನ ಫ್ರೆಂಡ್ಸು ಊರಿಗೆ ಹೋಗ್ತಾ ಇದ್ದೀವಿ, ಇನ್ಕ್ಲೂಡ್ ನಾನು ಆ ಬಸ್ ನಂಬರೂ ನಾನು ಹಾಕಿದ್ದೀನಿ. ನಾನು ನನ್ನ ಫ್ರೆಂಡ್ಸು ಊರಿಗೆ ಹೋಗ್ತಾ ಇದ್ದೀವಿ. ಓಕೆನಾ? ಅದರಲ್ಲಿ ನನ್ನ ID ಕಾರ್ಡಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ನನಗೆ ಯಾಕೆ ನಾನು ಆ ಟ್ರಾನ್ಸ್ಜೆಂಡರ್ ಅಂತ ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದ ಅಂದರೆ ನನಗೆ ಗೌರ್ಮೆಂಟ್ ಕಡೆಯಿಂದ ಏನೇನೆಲ್ಲ ಸವಲತ್ತು ಬರಬೇಕು ತಾನೆ ಅದು ಬರಲೇಬೇಕು, ಅದು ನನ್ನ ಹಕ್ಕು. ಓಕೆನಾ? ನಾನು ಹುಡುಗಿ ಅಂತಾನು ಹಾಕಿಸ್ಕೋಬೇಕಾಗಿತ್ತು. ಯಾಕಂತ ಇಲ್ಲಾಂದ್ರೆ ಹುಡುಗಿಯರು ತುಂಬಾ ಜನ ಇದ್ದಾರೆ, ಲೈಕ್ ನಮಗೆ ಅದಕ್ಕಿರೋಕಂತ ಕಮ್ಯುನಿಟಿ ಕಡೆಯಿಂದ ಕೆಲವೊಂದು ಹೆಲ್ಪ್ ಕೊಡ್ತಾರೆ, ಅದೆಲ್ಲ ಬಡಲ್ಲ ನಾವು ಇದರಲ್ಲೇ ಹಾಕೊಂಡ. ನಾನು ಟ್ರಾನ್ಸ್ ಅಂತ ಬಿಟ್ಟು ಹಾಕೊಂಡೆ. ಓಕೆನಾ? ಟ್ರಾನ್ಸ್ ಅಂತ ಬಿಟ್ಟು ಹಾಕೊಂಡೆ. ನನಗೆ ಪ್ಯಾಂಟ್ ಶರ್ಟ್ ಆಮೇಲೆ ಇವಾಗ ನೀವು ಹೆಂಗೆ ಹಾಕೊಂಡಿರ್ತಾನೆ ಅದು ನಿಮ್ಮ ಡ್ರೆಸ್ಸು, ನಿಮ್ಮ ಕಂಫರ್ಟೇಬಲು, ನಿಮ್ಮ ಇಷ್ಟ, ಅದು ನೀವು ಹಾಕೋಬೋದು. ನಾನು ಸೇಮ್ ಅದೇ ಥರನೇ ಹಾಕ್ಕೊಂಡಿದ್ದೇನೆ. ಅವನು ಹೇಳ್ತಾನೆ ನೀನು ಸೀರೆ ಹಾಕೊಂಡ್ಬಿಟ್ಟು ಬರಬೇಕು, ಬಸ್ಲಿಂದ ಇಡಿ. ಇಷ್ಟು ಅಂತಿಲ್ಲ ಅಂದರೆ ಅಷ್ಟು ಜಗಳ ಮಾಡ್ತಾ ಇದ್ದಾರೆ. ನಿನ್ಗೇನು ಬೇಕು? ಡಾಕ್ಯುಮೆಂಟ್ಸ್ ಬೇಕು. ಸರ್ಕಾರ ಏನು ಕೇಳಿದ್ದಾರೆ? ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ನಾನು ಹೆಣ್ಣಲ್ಲ, ನಾನು ಕೈ ಹೊಡೆದ್ಬಿಟ್ಟೆ ಮಾತಾಡಿದೆ. ಹೌದು ನಾನು ಇದ್ದೇನೆ, ಏನಿವಾಗ
ನಿನ್ಗೇನು ಕೇಳಿದ್ದಾರೆ, ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀನಿ, ನಮಗೂ ಮೀಸಲಾತಿ ಆಗಿದೆ ಅಂತ ಹೇಳಿ ಗೌರ್ಮೆಂಟ್ ಕಡೆಯಿಂದನೇ ಬಂದಿದೆ. ನೀನು ಯಾಕೆ ಇಲ್ಲ 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 ನೀನು ಇಳ್ಕೊಳ್ಳೇಬೇಕು. ಅಷ್ಟು ಜನ ಏನು ಅಂತಿಲ್ಲ ಅಂದರೆ ನನ್ನನ್ನೇ ನೋಡ್ತಾ ಇದ್ದಾರೆ. ಒಂದೇ ನಿಮಿಷ ಆ ವಿಡಿಯೋ ತೋರಿಸ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕಂತಿಲ್ಲ ಅಂದರೆ ತುಂಬ ಟ್ರಾನ್ಸ್ಜೆಂಡರ್ಗೆ ಇದೊಂದು ಪ್ರಾಬ್ಲಮ್ಮು ತುಂಬ ಟೈಮ್ ಆಗಿದೆ. ಲೈಕ್ ತುಂಬ ಜನ ಲೈಕ್ ಹೋಗ್ತಾ ಇರ್ತಾರೆ. ಲೈಕ್ ಗೌರ್ಮೆಂಟ್ ಆದವರು ಲೈಕ್ ಬಸ್ ಕಂಡಕ್ಟರ್ಗಳಿಗೆ ತಿಳಿಸ್ಬೇಕು. ಯಾಕಂತಿಲ್ಲ ಅಂದರೆ ಇನ್ನೊಂದೇನಂತಿಲ್ಲ ಅಂದರೆ ನಾವು ಹುಟ್ಟಿದ ತಕ್ಷಣ ಹೆಣ್ಣಿನ ರೂಪ ಇಟ್ಕೊಂಡ್ಬಿಟ್ಟು ಬರಲ್ಲ, ಹೌದಲ್ವಾ? ನಮ್ಮ ವಾಯ್ಸಲ್ಲಿ ಆಗಿರಲಿ, ನಮ್ಮ ಕಾಸ್ಟ್ಯೂಮ್ಸಲ್ಲಿ ಆಗಿರಲಿ ವೇರಿಯೇಷನ್ ಇದ್ದೇ ಇರುತ್ತೆ. ತುಂಬ ಅಂತಿಲ್ಲ ಅಂದರೆ ತುಂಬ ಇದ್ದೇ ಇರುತ್ತೆ. ಸ್ಯಾರಿ ಉಟ್ಕೊಂಬ ಇದು ಮಾಡ್ತೀನಿ ಅಂತ ಮಾಡ್ಕೋತೀನಿ. ನಾನು ಸ್ಯಾರಿ ಉಟ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ನೋಡಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಓಕೆನಾ? ನಾನು ಟ್ರಾವೆಲ್ ಮಾಡೋವಾಗ ನನ್ನ ಸ್ಯಾರಿ ಕಂಫರ್ಟೇಬಲ್ ಆಗಲ್ಲ, ನಾನು ಉಟ್ಕೊಳ್ಳಲ್ಲ. ಇವಾಗ ನಾರ್ಮಲ್ ಆಗಿ ನಾನು ಅವಾಗ ಉಟ್ಕೊಂಡಿದ್ದೆ ತಾನೆ, ನಾನು ಅದೇ ಥರ ಉಟ್ಕೊಂಡಿದ್ದೀನಿ. ಇವಾಗ ನೋಡಿ ನೀವು ಇದೇ ಥರ ಉಟ್ಕೊಂಡಿದ್ದೀರಾ, ಓಕೆನಾ? ನಾನು ಸ್ವಲ್ಪ ಹೇರ್ ಸ್ಟೈಲ್ ಏನಾದರೂ ತಲೆ ಮೇಲೆ ಏನಾದರೂ ಕಟ್ಕೊಂಡ ಇಲ್ಲ, ನಾನು ಏನಾದರೂ ಕಟ್ಕೊಂಡ ಅಂತಿಲ್ಲ ಅಂದರೆ ಅವು ಲುಕ್ ಲೈಕ್ ನಾನು ಕೆಲವೊಂದು ಟೈಮಲ್ಲಿ ನಾನು ಹುಡುಗ ಥರ ಕಾಣಿಸ್ತೀನಿ, ಹೌದಲ್ವಾ? ನಾನು ಬೈಬತ್ತು ಅಂತೆಲ್ಲ ಅಂದರೆ ಹುಡುಗಿ ಥರನೇ ಕಾಣಿಸ್ಬೇಕು ಅಂತ ಬಿಟ್ಟು ಏನೂ ಇಲ್ಲ. ತುಂಬ ಜನ ಟ್ರಾನ್ಸ್ ಜನ ಲೈಕ್ ಹುಡುಗನ ಥರನೇ ಕಾಣಿಸ್ತಾರೆ. ಅವನು ಅವತ್ತಿನ ದಿನ ಎಷ್ಟೊಂದು ಜಗಳ ಮಾಡ್ತಾ ಇದ್ದಾನೆ ಅಂತೆಲ್ಲ ಅಂದರೆ ಅಷ್ಟು ಜಗಳ ಮಾಡ್ತಾ ಇದ್ದಾನೆ. ಒಂದು ಅವಮಾನ. ನನಗೇನು ಗೊತ್ತಾ, ಲೈಕ್ ಎಲ್ಲರ ಮುಂದೆ ನಾನು ನಿಂತ್ಕೊಂಡ್ಬಿಟ್ಟು ಅವ್ನು ಜಗಳ ಮಾಡ್ತಾ ಇದ್ದೀನಿ, ಏನು ಬಿಚ್ಬಿಟ್ಟು ತೋರಿಸ್ಲಾ ಅಂತಬಿಟ್ಟು ನನ್ನನ್ನು ನಾನು ಒಂದು ಹೆಣ್ಣು ಅಂತಬಿಟ್ಟು ಒಪ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾರೆ ಟ್ರಾನ್ಸ್ಜೆಂಡರ್ಸ್ ಎಲ್ಲನೂ ನೀವು ಎಲ್ಲಿ ಬೇಕಲ್ಲೇ ಬಟ್ಟೆ ಬಿಚ್ಬಿಡ್ತೀರಾ ಅಂತ ಬಿಡ್ತಾ ಇಲ್ಲ ಅಂದರೆ ಇಂಥ ಸಿಚುವೇಶನ್ಸ್ ಏನಾದರೂ ಬಂದ ಅಂತೆಲ್ಲ ಅಂದರೆ ಏನು ಆಪ್ಷನ್ಸೇ ಇರಲ್ಲ. ನಾವು ಟ್ರಾನ್ಸ್ ಕಾರ್ಡ್, ಆಧಾರ್ ಕಾರ್ಡ್ ತೋರಿಸ್ತೀವಿ, ಎಲ್ಲನೂ ತೋರಿಸ್ತೀವಿ, ಅವ್ರು ಏನಾದರೂ ಆ ಥರ ಸಿಚುವೇಶನ್ ಇಟ್ಟಿಲ್ಲ ಅಂತಂದ್ರೆ ಏನು ಮಾಡಬೇಕು? ನಮ್ಮನ್ನು ನಾವು ಕೆಳಗಡೆ ಬಿಡಿಸ್ಕೋಬೇಕಲ್ವಾ? ಅವ್ನಿಗೆ ಹೇಳ್ತಾ ಇದ್ದೀನಿ, ಇವಾಗ ನೋಡಿ ನಾನು ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದೀನಿ, ಹೌದಲ್ವಾ? ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಬಿಟ್ಟು ಹೇಳಿದಾಗ ಸರ್ಕಾರ ಏನು ಕೇಳಿದೆ? ಆಧಾರ್ ಕಾರ್ಡ್ ಕೇಳಿದೆ, ಓಕೆನಾ? ನನ್ನ ಆಧಾರ್ ಕಾರ್ಡಲ್ಲಿ ಇಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಬಿಟ್ಟು ಬರ್ತಿದೆ. ಟ್ರಾನ್ಸ್ಜೆಂಡರ್ ಜಾನು, ಹೌದಲ್ವಾ? ಓಕೆ. ಇವಾಗ ಅದರಲ್ಲಿ ನಾನು ಫೀಮೇಲ್ ಅಂತ ಬಿಟ್ಟು ಹಾಕ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಹಾಕಲ್ಲ. ಯಾಕಂತಿಲ್ಲ ಅಂದರೆ ಇನ್ನೂ ನಮಗೆ ಸವಲತ್ತು ಏನಾದರೂ ಸಿಕ್ತು ಅಂತಿಲ್ಲ ಅಂದರೆ ನಾನು ಯುಟಿಲೈಸ್ ಮಾಡ್ಕೋಬೇಕು. ನಾನು ಏನಾದರೂ ಸ್ವಲ್ಪ ಶ್ರೀಮಂತ ಏನಾದರೂ ದುಡ್ಡು ಗಿಟ್ಟು ಬರೋ ಥರ ಆಯಿತು ಅಂತಂದರೆ ಹೆಣ್ಮಗು ಅಂತಾನೆ ಹಾಕ್ಕೊಂತೀನಿ, ಹೌದಲ್ವಾ? ಇವಾಗ ಇಲ್ಲ, ನಾನಿರೋಕ್ಕಂಥ ಪರಿಸ್ಥಿತಿಯಲ್ಲಿ ನಾನೇನು ಹಾಕ್ಕೊಳಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ತುಂಬ